ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬೆನ್ನು ಹುರಿಯ ಸಮಸ್ಯೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇವೆ. ಬೆನ್ನು ಹುರಿ ಅಂದ್ರೆ ಏನು, ಇದು ಎಲ್ಲಿ ಕಾಣಿಸ್ಕೊಳ್ಳುತ್ತೆ, ಈ ಬೆನ್ನು ಹುರಿ ಸಮಸ್ಯೆಯಿಂದ ಏನೆಲ್ಲ ಪರಿಣಾಮ ಆಗುತ್ತೆ, ಹಾಗೆ ಇದಕ್ಕೆ ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು, ಇದನ್ನೆಲ್ಲ ತಿಳಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಇಂದ ಬಂದಂತಹ ಡಾಕ್ಟರ್ ಉಮರ್ ಸರ್. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ ಸರ್, ಈ ಬೆನ್ನು ಹುರಿ ಅಂದ್ರೆ ಏನು, ಇದು ಎಲ್ಲಿ ಕಾಣಿಸ್ಕೊಳ್ಳುತ್ತೆ ನಮ್ಮ ಬಾಡಿಲಿ? ನೋಡಿ, ಸಾಮಾನ್ಯವಾಗಿ ಈ ಬೆನ್ನುರಿ ಅಥವಾ ಈ ಬೆನ್ನು ಸಮಸ್ಯೆ ಏನಿದೆಯೋ ನಮ್ಮ ಸ್ಪೈನಲ್ ಕಾರ್ಡಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಸ್ಪೈನಲ್ ಕಾರ್ಡ್ ನಾವು ಎಲ್ಲಿ ನೋಡ್ತೀರಂದರೆ ನಮ್ಮ ಕುತ್ತಿಗೆಯ ಭಾಗದಿಂದ ಹಿಡಿದು ನಮ್ಮ ಲೋವರ್ ಬ್ಯಾಕ್, ಅದಕ್ಕೆ ನಾವು ಟೇಲ್ ಬೋನ್ ಅಂತ ನಾವೇನು ಹೇಳ್ತೀರಿ, ನಾವೆಲ್ಲಿ ಕೂರ್ತೀರಿ, ಸೊ ಆ ಒಂದು ಭಾಗದಲ್ಲಿ ಈ ಒಂದು ಸ್ಪೈನಲ್ ಕಾರ್ಡ್ನ ನಾವು ನೋಡ್ತೀರಿ. ಸೊ ಈ ಸ್ಪೈನಲ್ ಕಾರ್ಡ್ 33 ಫ್ಲ್ಯಾಟ್ ಬೋನ್ಸ್ಲಿಂದ ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಈ ಮೂಳೆ ಮಧ್ಯ ಒಂದು ಸ್ಪೇಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವು ಇಂಟರ್ವರ್ಟಿಬ್ರಲ್ ಸ್ಪೇಸ್ ಅಂತ ಹೇಳ್ತೀರಿ. ಸೊ ಈ ಸ್ಪೇಸ್ ಮಧ್ಯ ಒಂದು ಕುಷನಿಂಗ್ ಮಟೀರಿಯಲ್ ಇರುತ್ತೆ, ಇದಕ್ಕೆ ನಾವು ಡಿಸ್ಕ್ ಅಂತ ಹೇಳ್ತೀರಿ. ಸೊ ಒಂದು ವೇಳೆ ಈ ಡಿಸ್ಕಲ್ಲಿ ಅಥವಾ ಈ ಮೂಳೆಯಲ್ಲಿ ಏನಾದರೂ ಒಂದು ಪೆಥಾಲಜಿ ಸ್ಟಾರ್ಟ್ ಆದಾಗ ಆಗ ಒಬ್ಬ ವ್ಯಕ್ತಿಗೆ ಈ ಥರ ಒಂದು ಬೆನ್ನುರಿ, ಬೆನ್ನು ನೋವು ಸಮಸ್ಯೆ ಕಂಡುಬರಬಹುದು. ಅತಿ ಹೆಚ್ಚಾಗಿ ಈ ಒಂದು ಸಮಸ್ಯೆನ ನಾವು ನೋಡೋದು ಎರಡು ಭಾಗದಲ್ಲಿ ನಾವು ನೋಡ್ತೀರಿ. ಒಂದು ಕುತ್ತಿಗೆಯ ಭಾಗದಲ್ಲಿ ನಾವು ನೋಡ್ತೀರಿ, ಅದಕ್ಕೆ ನಾವು ಸರ್ವೈಕಲ್ ರೀಜನ್ ಅಂತ ಹೇಳ್ತೀರಿ. ನಂತರ ಲೋವರ್ ಬ್ಯಾಕ್, ಸೊ ಇದಕ್ಕೆ ನಾವು ಲಂಬಾರ್ ರೀಜನ್ ಅಂತ ಹೇಳ್ತೀರಿ. ಸೊ ಇವೆರಡು ಭಾಗದಲ್ಲೇ ಈ ಒಂದು ಬೆನ್ನುರಿ ಹೆಚ್ಚಾಗಿ ನಾವು ನೋಡುವಂಥದ್ದು. ಸೊ ಅದು ಬಿಟ್ಟು ನಮ್ಮ ದೇಹದ ಮಧ್ಯಭಾಗದಲ್ಲಿ ಅಥವಾ ಇದಕ್ಕೆ ನಾವು ಥೊರಾಸಿಕ್ ಸ್ಪೈನ್ ಅಂತ ಹೇಳ್ತೀರಿ, ಅಲ್ಲೂ ಕೂಡ ಈ ಒಂದು ಡಿಸ್ಕ್ ಇರುತ್ತೆ. ಬಟ್ ಇದರಲ್ಲಿ ಈ ಭಾಗದಲ್ಲಿ ಈ ಒಂದು 12 ಮೂಳೆಯ ಮಧ್ಯ ಡಿಸ್ಕ್ ಸಮಸ್ಯೆ ಆಗೋದಿಲ್ಲ. ಇದು ಏನಕ್ಕೆ ಆಗೋದಿಲ್ಲ ಅಂದರೆ ಈ ಭಾಗದಲ್ಲಿ ಹೆಚ್ಚಾಗಿ ಮೂವ್ಮೆಂಟ್ ಆಗೋದಿಲ್ಲ. ಈಗ ನಾವು ನೋಡಿದಾಗ ನಾವು ಕುತ್ತಿಗೆ ಭಾಗದಲ್ಲಿ ಹೆಚ್ಚಾಗಿ ಮೂವ್ಮೆಂಟ್ ಮಾಡೋದು, ನಂತರ ಲೋವರ್ ಬ್ಯಾಕಲ್ಲಿ ಮಧ್ಯ ಭಾಗದ ಏನು ಒಂದು ಸ್ಪೈನಲ್ ಕಾರ್ಡ್ ಇರುತ್ತೋ ಅಥವಾ ಇದಕ್ಕೆ ನಾವೇನೊಂದು ಡಾರ್ಸಲ್ ಸ್ಪೈನ್ ಅಂತ ಹೇಳ್ತೀರಿ, ಅಲ್ಲಿ ಮೂವ್ಮೆಂಟ್ ಅಷ್ಟು ಮಟ್ಟಿಗೆ ಇರೋದಿಲ್ಲ. ಸೊ ಈ ಕಾರಣದಿಂದ ಅಲ್ಲಿ ವೇರ್ ಆ್ಯಂಡ್ ಟೇರ್ ಆಗೋದಿಲ್ಲ. ಸೊ ಆ ವೇರ್ ಆ್ಯಂಡ್ ಟೇರ್ ಆಗಲಿಲ್ಲ ಅಂದರೆ ಆ ಡಿಸ್ಕ್ ಸೌದೋಗೋದಿರಬಹುದು, ಮೂಳೆ ಸೌದೋಗೋದಿರೋದು ತುಂಬ ಕಡಿಮೆ ಇರುತ್ತೆ. ಸೊ ಹೆಚ್ಚಾಗಿ ಕುತ್ತಿಗೆ ಭಾಗದಲ್ಲಿ, ನಂತರ ಲೋವರ್ ಬ್ಯಾಕ್ ಲಂಬಾರ್ ರೀಜನಲ್ಲಿ ಮಾತ್ರ ಈ ಒಂದು ಡಿಸ್ಕ್ ಸಮಸ್ಯೆನ ನಾವು ನೋಡಬಹುದು. ಡಿಸ್ಕ್ ಪ್ರಾಬ್ಲಮ್ ಅಲ್ಲಿ ಯಾವ್ದಾದ್ರು ಟೈಪ್ಸ್ಗಳಿದೆಯಾ? ಯಾವುದೆಲ್ಲ ಟೈಪ್ಸ್ಗಳಿದೆ ಇರೋದಾದ್ರೆ? ನೋಡಿ, ಈಗ ಸಾಮಾನ್ಯವಾಗಿ ಕೇಳಿರಬಹುದು, ಸಾಕಷ್ಟು ಜನ ಹೇಳ್ತಾರೆ ಡಿಸ್ಕ್ ಸಮಸ್ಯೆ ಇದೆ ಅಥವಾ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿದೆ ಅಥವಾ ಡಿಸ್ಕ್ ಜರ್ಗ್ ಬಿಟ್ಟಿದೆ ಅಂತ ಹೇಳ್ತಾರೆ. ಸೊ ಸಾಮಾನ್ಯವಾಗಿ ನಾವು ನೋಡಿದಾಗ ಈ ಬೆನ್ನು ಮೂಳೆ ಮಧ್ಯ ಈ ಏನು ಒಂದು ಡಿಸ್ಕ್ ಇರುತ್ತೋ, ಸೊ ಆ ಡಿಸ್ಕಲ್ಲಿ ಸರ್ಟನ್ ನೀರಿನ ಅಂಶ ಇರುತ್ತೆ. ಸೊ ಒಂದು ವೇಳೆ ಆ ನೀರಿನ ಅಂಶ ಕಡಿಮೆ ಆದಾಗ ಆ ಡಿಸ್ಕ್ ಡಿಹೈಡ್ರೇಟ್ ಆಗುತ್ತೆ. ಸೊ ಆ ಡಿಸ್ಕ್ ಡಿಹೈಡ್ರೇಟ್ ಆದಾಗ ಸರ್ಟನ್ ಪೆಥಾಲಜಿ ಸ್ಟಾರ್ಟ್ ಆಗಬಹುದು. ಸೊ ಅದಲ್ಲಿ ನಾವು ನೋಡ್ತೀರಿ ಡಿಸ್ಕ್ ಡಿಜೆನರೇಷನ್ ಅಂತ ಹೇಳ್ತೀರಿ, ಅಥವಾ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀರಿ, ಅಥವಾ ಲಂಬಾರ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀರಿ, IVDP ಅಂತ ಹೇಳ್ತೀರಿ, ಸಯಾಟಿಕಾ ಅಂತ ಹೇಳ್ತೀರಿ. ಸೊ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಈ ಒಂದು ಡಿಸ್ಕ್ ಸಮಸ್ಯೆನ ನಾವು ನೋಡಬಹುದು. ಬಟ್ ಆನ್ ಅ ಬ್ಲ್ಯಾಂಕೆಟ್ ಟರ್ಮಿನಾಲಜಿ ನಾವು ನೋಡಿದಾಗ ಈ ಒಂದು ಡಿಸ್ಕ್ ಸಮಸ್ಯೆ ಅದರ ಪೆಥಾಲಜಿ ನಾವು ನೋಡಿದಾಗ ಈ ಒಂದು ಡಿಸ್ಕ್ ಡಿಜೆನರೇಟ್ ಆಗಿರೋದು ಅಥವಾ ಡಿಸ್ಕ್ ಹರ್ನಿಯೇಟ್ ಆಗಿರೋದು, ಪ್ರೊಲ್ಯಾಪ್ಸ್ ಆಗಿರೋದು ಆ ಜಾಗದಿಂದ ಬಂದಿರೋದು. ಬಟ್ ಅದರ ಜೊತೆ ಆ ಏನು ಒಂದು ಸಿಂಪ್ಟಮ್ಸ್ ಇರುತ್ತೋ ಆ ಸಿಂಪ್ಟಮ್ಸ್ ಸ್ವಲ್ಪ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಸೊ ಅದಿದ್ದಾಗ ಅದಕ್ಕೆ ನಾವು ಸಯಾಟಿಕಾ ಅಂತ ಹೇಳ್ತೀರಿ, ಅಥವಾ ಲಂಬಾರ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀರಿ, ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀರಿ, ರ್ಯಾಡಿಕ್ಯುಲೋಪತಿ ಅಂತ ಹೇಳ್ತೀರಿ. ಸೊ ಈ ಒಂದು ಸಮಸ್ಯೆ ಯಾವ ಸ್ಟೇಜಲ್ಲಿದೆ, ಯಾವ ಹಂತದಲ್ಲಿದೆ, ಅದರ ಜೊತೆ ಅದರ ಯಾವ ಥರದ ಒಂದು ಲಕ್ಷಣಗಳಿದೆ, ಅದ್ರ ಮೇಲೆ ಇದನ್ನು ನಾವು ಡಿಫೈನ್ ಮಾಡ್ತೀರಿ. ಬೇಸಿಕ್ಲಿ ನಾವು ನೋಡ್ತೀರಿ ಲಂಬಾರ್ ಸ್ಪಾಂಡಿಲೈಟಿಸ್ ತುಂಬ ಕಾಮನ್ ಆಗಿ ನಾವು ನೋಡ್ತೀರಿ, ಅದರ ಜೊತೆ ಸಯಾಟಿಕಾ ಅಂತ ನಾವು ಹೇಳ್ತೀರಿ. ಸೊ ಇವೆರಡು ಲಂಬಾರ್ ಸ್ಪಾಂಡಿಲೈಟಿಸ್ ಆ್ಯಂಡ್ ಸಯಾಟಿಕಾ ಹೆಚ್ಚಾಗಿ ಲೋವರ್ ಬ್ಯಾಕ್ ರೀಜನಲ್ಲಿ ಕಂಡುಬರುವಂಥ ಸಮಸ್ಯೆ. ಅದೇ ಥರ ಕುತ್ತಿಗೆ ಭಾಗದಲ್ಲಿ ಕಂಡು ಬಂದಾಗ ಇದಕ್ಕೆ ನಾವು ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀರಿ. ಡಿಸ್ಕ್ ಪ್ರಾಬ್ಲಮಲ್ಲಿ ಯಾವೆಲ್ಲ ಗುಣಲಕ್ಷಣಗಳಿರುತ್ತೆ? ಬೇಸಿಕ್ಲಿ ಈ ಒಂದು ಡಿಸ್ಕ್ ಸಮಸ್ಯೆ ಏನಿದೆಯೋ ಇದರಲ್ಲಿ ನಾವು ನೋಡುವಂಥದ್ದು ಸ್ಟಾರ್ಟ್ ಆದಾಗ ಇನಿಷಿಯಲಿ ಬರೀ ಕುತ್ತಿಗೆ ಭಾಗದಲ್ಲಿ ಅಥವಾ ಲೋವರ್ ಬ್ಯಾಕಲ್ಲಿ ಡಲ್ ಪೇನ್ ಆಗಿ ಸ್ಟಾರ್ಟ್ ಆಗಬಹುದು. ಸೊ ಈ ಪೇನ್ ಕೆಲಸ ಮಾಡಿದಾಗ ಹೆಚ್ಚಾಗ್ತಾ ಹೋಗುತ್ತೆ, ರೆಸ್ಟ್ ಮಾಡಿದಾಗ ಕಡಿಮೆ ಆಗುತ್ತೆ. ಸೊ ಈ ಥರ ಒಂದು 4-5 ವೀಕ್ಸ್ವರೆಗೂ ಈ ಥರದ ಒಂದು ಸಮಸ್ಯೆ ಇರಬಹುದು. ನಂತರ ಈ ಒಂದು ನೋವು ಹೆಚ್ಚಾಗ್ತಾ ಹೋಗುತ್ತೆ. ಕೂತ್ಕೊಂಡಿದ್ದಾಗಲೂ ಕೂಡ ನೋವು ಕಂಡುಬರಬಹುದು, ಮಲಗಿದ್ದಾಗಲೂ ಕೂಡ ನೋವು ಕಂಡುಬರಬಹುದು, ಅಥವಾ ಯಾವುದಾದ್ರೂ ಒಂದು ಮೂವ್ಮೆಂಟ್ ಮಾಡಬೇಕಾದಾಗ ನೋವು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದರ ಜೊತೆ ಆ ಭಾಗದಲ್ಲಿ ಒಂಥರ ಹಿಡ್ಕೊಂಡಂಗೆ ಆಗೋದು, ಬೆನ್ನು ಉರಿ ಆದಂಗೆ ಅಥವಾ ಬೆನ್ನಲ್ಲಿ ಚುಚ್ಚಿದಂಗೆ ಆಗೋದು, ಈ ಥರದ ಸಮಸ್ಯೆ ಸ್ವಲ್ಪ ಸಮಯ ನಂತರ ಕಂಡುಬರ್ತಾ ಹೋಗುತ್ತೆ.
ಇದೇ ಥರ ಆಗ್ತಾ ಏನಾಗುತ್ತೆ ಅಂದರೆ ಕೈ ಅಥವಾ ಕಾಲಲ್ಲಿ ಜೋಮ್ ಬರೋದು ಅಥವಾ ನೋವು ಬರೋದು, ನೋವು ಜೊತೆ ಜೋಮ್ ಬರೋದು, ಅಥವಾ ಯಾವ ಭಾಗದಲ್ಲಿ ನಮಗೆ ನೋವು ಕಂಡು ಬರ್ತಿರತ್ತೋ, ಫಾರ್ ಎಕ್ಸಾಂಪಲ್ ಈಗ ರೈಟ್ ಸೈಡ್ ನಮಗೆ ನೆಕ್ ಪೇನ್ ಇದ್ದಾಗ ರೈಟ್ ಆರ್ಮಲ್ಲಿ ರೈಟ್ ಕೈಯಲ್ಲಿ ನೋವು ಬರೋದು ಅಥವಾ ನೋವು ಜೊತೆ ಜೋಮ್ ಬರೋದು, ಕೈಯಲ್ಲಿ ಮರಗಟ್ಟದಂಗೆ ಆಗೋದು, ಈ ಥರದ ಸಮಸ್ಯೆ ಆಗಬಹುದು. ಇದೇ ಥರ ಲೋವರ್ ರೀಜನಲ್ ಆದಾಗ ಲೋವರ್ ಬ್ಯಾಕ್ ಪೇನ್ ಇರಬಹುದು. ಲೋವರ್ ಬ್ಯಾಕ್ ಪೇನ್ ಜೊತೆ ಕಾಲಲ್ಲಿ ಜೋಮ್ ಬರೋದು, ಹಿಮ್ಮಡಿವರೆಗೂ ನೋವು ಕಂಡು ಬರೋದು, ಚುಚ್ಚಿದಂಗೆ ಆಗೋದು, ಮರಗಟ್ಟದಂಗೆ ಆಗೋದು, ಸ್ಪರ್ಶಜ್ಞಾನ ಗ್ರ್ಯಾಜುಯಲಿ ಕಡಿಮೆ ಆಗ್ತಾ ಹೋಗೋದು, ಕೈ ಅಥವಾ ಕಾಲಲ್ಲಿ ಬಲ ಕಡಿಮೆ ಆಗ್ತಾ ಹೋಗೋದು, ಈ ಥರದ ಸಿಂಪ್ಟಮ್ಸ್ನ ನಾವು ಗ್ರ್ಯಾಜುಯಲಿ ನಾವು ನೋಡ್ತಾ ಹೋಗ್ತೀರಿ. ಬಟ್ ಈ ಒಂದು ಡಿಸ್ಕ್ ಸಮಸ್ಯೆ ಸ್ಟಾರ್ಟ್ ಆದಾಗ ಇನಿಷಿಯಲ್ ಸ್ಟೇಜಸಲ್ಲಿ ನಾವು ನೋಡ್ತೀರಿ ವೇರ್ ಸಿವಿಯರ್ ಪೇನ್ನ ನಾವು ನೋಡ್ತೀರಿ. ಓವರ್ ಅ ಪೀರಿಯಡ್ ಆಫ್ ಟೈಮ್ ವೇರ್ ಅಲ್ಲಿ ನರ್ವ್ ಕಂಪ್ರೆಷನ್ ಹೆಚ್ಚಾಗ್ತಾ ಹೋದಾಗ ಈ ಥರದ ಒಂದು ಜೋಮ್ ಬರೋದು, ಮರಗಟ್ಟದಂಗೆ ಆಗೋದು ಸಿಂಪ್ಟಮ್ಸ್ನ ನಾವು ನೋಡಬಹುದು. ಇದರ ಜೊತೆ ಇನ್ನೂ ಹೆಚ್ಚಾಗಿ ಸಿವಿಯರ್ ಕೇಸಸಲ್ಲಿ ನಾವು ನೋಡ್ತೀರಿ ವೇರ್ ಸರ್ವೈಕಲ್ ರೀಜನಲ್ಲಿ ಒಂದು ವೇಳೆ ಏನಾದರೂ ಪ್ರಾಬ್ಲಮ್ ಇದ್ದಾಗ ತಲೆ ಸುತ್ತು ಬರೋದು, ಒಂಥರ ತಲೆ ಬಗ್ಸಿ ನಾವು ಮೇಲೆ ನೋಡಿದಾಗ ತಲೆ ಸುತ್ತು ಬರೋದು, ಕಣ್ಣು ಮಂಜಾಗೋದು, ತುಂಬ ಜಾಸ್ತಿ ಕುತ್ತಿಗೆ ಭಾಗದಲ್ಲಿ ಭಾರ ಆಗೋದು, ಈ ಥರದ ಸಿಂಪ್ಟಮ್ಸ್ನ ನಾವು ನೋಡ್ತೀರಿ. ಅದೇ ಥರ ಲೋವರ್ ಬ್ಯಾಕಲ್ಲಿ ಹೆಚ್ಚಾದಾಗ ವೇರ್ ಮೂತ್ರದ ಕಂಟ್ರೋಲ್ ಇರೋದಿಲ್ಲ ಅಥವಾ ಬ್ಲ್ಯಾಡರ್ ಕಂಟ್ರೋಲ್ ಇರೋದಿಲ್ಲ ಅಂತ ನಾವು ಹೇಳ್ತೀರಿ. ಅಂದರೆ ಬಟ್ಟೆಯಲ್ಲೇ ಮೂತ್ರ ಆಗಿಬಿಡೋದು, ಮೋಷನ್ಸ್ ಕಂಟ್ರೋಲಲ್ಲಿ ಇರೋದಿಲ್ಲ. ಸೊ ಈ ಥರ ಸಾಕಷ್ಟು ಸಿಂಪ್ಟಮ್ಸ್ನ ನಾವು ಒಂದು ಫುಲ್ ಬ್ಲೋನಪ್ ಪಿಕ್ಚರಲ್ಲಿ ಅಥವಾ ಇದರಿಂದ ಒಂದು ಬರುವಂಥ ಕಾಂಪ್ಲಿಕೇಶನ್ಸ್ ವೇರ್ ಇದಕ್ಕೆ ನಾವು ರ್ಯಾಡಿಕ್ಯುಲೋಪತಿ ಅಂತ ಹೇಳ್ತೀರಿ. ಈ ಸ್ಟೇಜಸಲ್ಲಿ ಈ ಥರ ಲಕ್ಷಣಗಳನ್ನ ನಾವು ನೋಡಬಹುದು. ಇನ್ನು ಡಿಸ್ಕ್ ಪ್ರಾಬ್ಲಮ್ನ ಯಾವ ರೀತಿಯಾಗಿ ಡಯಾಗ್ನೈಸ್ ಮಾಡಬಹುದು? ನೋಡಿ, ಡಿಸ್ಕ್ ಸಮಸ್ಯೆನ ಡಯಾಗ್ನೋಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಎಲ್ಲರೂ ಕೂಡ ಅವರ ಲೈಫ್ ಟೈಮಲ್ಲಿ ಒಂದು ಸತಿ ಯಾವುದಾದ್ರೂ ಒಂದು ನೋವು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ, ಕುತ್ತಿಗೆ ನೋವು, ಸೊಂಟ ನೋವು ಮಾಡಿರ್ತಾರೆ. ಸೊ ಈ ನೋವು ಬಂದಿದ ತಕ್ಷಣ ಇದಕ್ಕೆ ನಾವು ಡಿಸ್ಕ್ ಸಮಸ್ಯೆ ಇದೆ ಅಂತ ನಾವು ಹೇಳೋದಿಲ್ಲ. ಸೊ ಈ ನೋವು ಹೇಗಿದೆ, ಯಾವ ಥರದ ಒಂದು ನೋವು ಕಂಡುಬರ್ತಿದೆ, ತುಂಬ ಸಿವಿಯರ್ ಎಕ್ಸ್ಕ್ರೂಸಿಯೇಟಿಂಗ್ ಪೇನ್ ಇದೆಯಾ, ಅದ್ರ ಜೊತೆ ಈ ಒಂದು ಕ್ಲಿನಿಕಲ್ ಡೇಟಾ ಎಷ್ಟು ದಿನದಿಂದ ಈ ಒಂದು ನೋವು ಇದೆ, ಯಾವ ಏಜ್ ಗ್ರೂಪಲ್ಲಿ ಈ ಒಂದು ಸಮಸ್ಯೆ ಕಂಡುಬರ್ತಾ ಇದೆ, ಅವರ ಆಕ್ಯುಪೇಷನ್ ಏನಿದೆ, ಇವೆಲ್ಲ ಒಂದು ಪ್ರಿಲಿಮಿನರಿ ಡೇಟಾ ಮೇಲೆ ನಾವು ಅನಲೈಸ್ ಮಾಡಬಹುದು. ವೇರ್ ಇದು ಡಿಸ್ಕ್ ಪೇನ್ ಇದೆಯಾ ಅಥವಾ ಬೇರೆ ಮಸ್ಕ್ಯುಲರ್ ಪೇನ್ ಇದೆಯಾ, ಮೆಕ್ಯಾನಿಕಲ್ ಪೇನ್ ಇದೆಯಾ ಅಥವಾ ಬೇರೆ ಯಾವುದಾದ್ರೂ ಒಂದು ಪ್ಯಾಥಾಲಜಿಕಲ್ ಚೇಂಜಸ್ನಿಂದ ಈ ಒಂದು ನೋವು ಆಗ್ತಿದೆ ಅಂತ ನಾವು ನೋಡ್ತೀರಿ. ಇದಾದ ನಂತರ ಇದನ್ನು ಕನ್ಫರ್ಮ್ ಮಾಡೋದಕ್ಕೆ ಎಕ್ಸ್ರೇ ಒಂದು ಇನಿಷಿಯಲ್ ಸ್ಟೇಜಸಲ್ಲಿ ಒಂದು ಎಕ್ಸ್ರೇನ ನಾವು ಮಾಡ್ತೀರಿ. ಸೊ ಎಕ್ಸ್ರೇ ಮಾಡಿದಾಗ ಈ ಮೂಳೆ ಮಧ್ಯ ಏನಾದರೂ ಚೇಂಜಸ್ ಆಗಿದ್ದಾಗ ಡೆಫಿನೆಟ್ಲಿ ಎಕ್ಸ್ರೇಲಿ ಗೊತ್ತಾಗುತ್ತೆ. ಒಂದು ವೇಳೆ ಎಕ್ಸ್ರೇಲಿ ಗೊತ್ತಾಗಲಿಲ್ಲ ಅಂದಾಗ ಆಗ ಸರ್ಟನ್ ಹೈಯರ್ ಆ್ಯಂಡ್ ಇನ್ವೆಸ್ಟಿಗೇಷನ್ಸ್ ಲೈಕ್ ಒಂದು CT ಇರಬಹುದು, MRI ಇರಬಹುದು, ಇದರಲ್ಲಿ ಸಾಫ್ಟ್ ಟಿಶ್ಯೂ ಸ್ಟ್ರಕ್ಚರ್ಸ್ನ ನಾವು ಅನಲೈಸ್ ಮಾಡ್ತೀರಿ. ಸೊ ಈ ಥರ ಒಂದು ಕ್ಲಿನಿಕಲ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಎಕ್ಸ್ರೇ ಅವರ MRI ಮೇಲೆ ಈ ಒಂದು ಕಾಯಿಲೆನ ನಾವು ಡಯಾಗ್ನೋಸ್ ಮಾಡಬಹುದು. ಇನ್ನು ಡಿಸ್ಕ್ ಪ್ರಾಬ್ಲಮ್ ಯಾರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ? ಈ ಡಿಸ್ಕ್ ಜನರಲಿ ನಾವು ನೋಡ್ತೀವಿ ವೇರ್ ಒಂದು ಏಜ್ ನಂತರ ಈ ಒಂದು ಸಮಸ್ಯೆ ಕಂಡು ಬರಬಹುದು. ವೇರ್ ಒಂದು ಇದು ಏಜ್ ರಿಲೇಟೆಡ್ ಡಿಸಾರ್ಡರ್ ಅಂತ ನಾವು ಹೇಳ್ತೀರಿ. ಸೊ ಒಂದು 55-60 ವರ್ಷ ಆದಮೇಲೆ ಈ ಒಂದು ಸಮಸ್ಯೆ ಕಂಡುಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಬಿಕಾಸ್ ನಮ್ಮ ದೇಹದಲ್ಲಿ ವೇರ್ ಆ್ಯಂಡ್ ಟೇರ್ ಆಗುತ್ತೆ. ಈಗ ವೇರ್ ಆ್ಯಂಡ್ ಟೇರ್ ಅಂತ ನಾವು ಹೇಳಿದಾಗ, ಈಗ ನಾವು ನಿಂತ್ಕೊಂಡಾಗ, ಕೂತ್ಕೊಂಡಾಗ, ಓಡಾಡ್ತಿರುವಾಗ ಯಾವುದೇ ಥರದ ಒಂದು ಮೂವ್ಮೆಂಟ್ ಮಾಡಬೇಕಾದಾಗ ಈ ಸ್ಪೈನಲ್ ಕಾರ್ಡ್ ಮಧ್ಯ ಈ ಡಿಸ್ಕ್ ಏನಿದೆಯೋ ಇದು ಕಾನ್ಸ್ಟೆಂಟಾಗಿ ರಬ್ ಆಗ್ತಿರುತ್ತೆ, ಫ್ರಿಕ್ಷನ್ ಆಗ್ತಿರುತ್ತೆ. ಸೊ ಒಂದು ವೇಳೆ ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇದ್ದಾಗ, ವಿಟಮಿನ್ D ಡಿಫಿಷಿಯನ್ಸಿ ಹೆಚ್ಚಿದ್ದಾಗ, ಅಥವಾ ನಮ್ಮ ಬಾಡಿ ವೇಟ್ ತುಂಬಾ ಜಾಸ್ತಿ ಇದ್ದಾಗ, ಅಥವಾ ನಮ್ಮ ಕೆಲಸದಲ್ಲಿ ನಾವು ಒಂದೇ ಕಡೆ ಕೂತಿ ಕೆಲಸ ಮಾಡ್ತಾ ಇದ್ದೀರಿ, ಯಾವುದೇ ಥರದ ಒಂದು ವ್ಯಾಯಾಮ ಮಾಡ್ತಾ ಇಲ್ಲ, ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಡಿಮೆ ಇದ್ದಾಗ ಆಗ ಈ ಒಂದು ಸಮಸ್ಯೆ ಕಂಡುಬರಬಹುದು. ಸೊ ಇದ್ರ ಜೊತೆ ನಾವು ನೋಡ್ತೀರಿ ವೇರ್ ಮಹಿಳೆಯರಲ್ಲಿ ಈ ಒಂದು ಸಮಸ್ಯೆ ಪೋಸ್ಟ್ ಡೆಲಿವರಿ ಇರಬಹುದು ಅಥವಾ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಬ್ಯಾಕ್ ಪೇನ್ ಕಂಡುಬರುತ್ತೆ. ಬಟ್ ಅದರಲ್ಲಿ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ತುಂಬ ಆದಾಗ ಅದನ್ನು ಅವರು ಸರಿ ಮಾಡ್ಕೊಂಡಿಲ್ಲ ಅಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಈ ಒಂದು ಸಮಸ್ಯೆ ಹೆಚ್ಚಾಗಬಹುದು. ಅದೇ ಥರ ಈ ಒಂದು ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಥವಾ ನೆಕ್ ಪೇನ್ ಏನಿದೆಯೋ ಇದು ಪುರುಷರಲ್ಲಿ ವೇರ್ 35-40 ಇಯರ್ಸ್ ಏಜ್ ಗ್ರೂಪಲ್ಲಿ ಈ ನಡುವೆ ನಾವು ಹೆಚ್ಚಾಗಿ ನಾವು ನೋಡ್ತಿದ್ದೀರಿ. ರೀಸನ್ ಬೀಯಿಂಗ್ ಇದು ಅರ್ಬನೈಸೇಷನ್ ಅಂತ ನಾವು ಹೇಳಬಹುದು. ವೇರ್ ಲ್ಯಾಕ್ ಆಫ್ ಎಕ್ಸಸೈಸ್ ಇರಬಹುದು, ನಾವು ಕರೆಕ್ಟಾಗಿರೋವಂಥ ಪೋಸ್ಚರ್ನ ನಾವು ಮೇಂಟೈನ್ ಮಾಡೋದಿಲ್ಲ, ಎಕ್ಸಸೈಸ್ ಮಾಡೋದಿಲ್ಲ. ಇವೆಲ್ಲ ಕಾರಣದಿಂದ ಈ ಒಂದು ಸಮಸ್ಯೆ ಏನೊಂದು 55-60 ವರ್ಷಕ್ಕೆ ಬರೋದಿರುತ್ತೋ ಅದು 35-40 ವರ್ಷಕ್ಕೆ ಈ ನಡುವೆ ನಾವು ನೋಡ್ತಾ ಇದ್ರಿ. ಸೊ ಈ ಥರ ಈ ಒಂದು ಡಿಸ್ಕ್ ಸಮಸ್ಯೆ ಬರೋದಕ್ಕೆ ಈ ಥರದ ಒಂದು ಫ್ಯಾಕ್ಟರ್ಸ್ ಆ್ಯಂಡ್ ಈ ಒಂದು ಏಜ್ ಗ್ರೂಪಲ್ಲಿ ಇದನ್ನು ನಾವು ಕಾಮನ್ ಆಗಿ ನಾವು ನೋಡಬಹುದು. ಇನ್ನು ಪೋಸ್ಟ್ ಡೆಲಿವರಿ ಟೈಮಲ್ಲಿ ವುಮೆನ್ಸಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಈ ಡಿಸ್ಕ್ ಪ್ರಾಬ್ಲಮ್ ಅನ್ನೋದು ಅಂತ ಹೇಳಿದ್ರಿ. ಯಾಕೆ ಕಾಣಿಸ್ಕೊಳ್ಳುತ್ತೆ? ಇದಕ್ಕೇನಾದರೂ ಪರಿಹಾರ ಇದೆಯಾ?
ನೋಡಿ, ಡ್ಯೂರಿಂಗ್ ಪ್ರೆಗ್ನೆನ್ಸಿ ಇರಬಹುದು ಅಥವಾ ಪೋಸ್ಟ್ ಡೆಲಿವರಿ ಬ್ಯಾಕ್ ಪೇನ್ ಒಂದು ಫಿಸಿಯಾಲಜಿಕಲ್ ಚೇಂಜ್ಲಿಂದ ಆಗಬಹುದು. ವೇರ್ ಇನ್ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ನೋಡ್ತೀರಿ ವೇರ್ ಬಾಡಿ ವೇಟ್ ಹೆಚ್ಚಾಗ್ತಾ ಹೋಗುತ್ತೆ, ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್ ಹೆಚ್ಚಾಗುತ್ತೆ, ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ರಿಕ್ವೈರ್ಮೆಂಟ್ ಹೆಚ್ಚಾಗುತ್ತೆ. ಸೊ ಇಟ್ ಈಸ್ ಅ ಫಿಸಿಯಾಲಜಿಕಲ್ ಪೇನ್. ಸೊ ಇದು ಒಂದು ನಾರ್ಮಲ್ ನೋವು ಇದ್ದೇ ಇರುತ್ತೆ. ಸೊ ಪೋಸ್ಟ್ ಡೆಲಿವರಿ ಈ ನೋವು ಹಾಗೆ ಕಡಿಮೆ ಆಗುತ್ತೆ. ಸೊ ಈ ಕಡಿಮೆ ಆಗೋದಕ್ಕೆ ರೀಸನ್ಸ್ ನಾವು ನೋಡ್ತೀರಿ ವೇರ್ ನಮ್ಮ ಕ್ಯಾಲ್ಶಿಯಂ ಇಂಟೇಕ್ ನಾವು ಚೆನ್ನಾಗಿ ಇಟ್ಕೊಂಡಿರಬೇಕಾಗತ್ತೆ. ಸೊ ಒಂದು ವೇಳೆ ನಮ್ಮ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ನಾವು ತಗೊಳ್ಳಿಲ್ಲ, ಕ್ಯಾಲ್ಶಿಯಂ ಇಂಟೇಕ್ ಕಡಿಮೆ ಇತ್ತು, ಅದರ ಜೊತೆ ಬಾಡಿ ವೇಟ್ ಏನು ಗೇಯ್ನ್ ಆಗಿರುತ್ತೋ ಒಂದು ವೇಳೆ ಬಾಡಿ ವೇಟ್ ಕಡಿಮೆ ಆಗಲಿಲ್ಲ ಅಂದರೆ ಈ ಒಂದು ಫಿಸಿಯಾಲಜಿಕಲ್ ಅಂದರೆ ಒಂದು ಕಾಯಿಲೆ ಅಲ್ಲ, ಒಂದು ನಾರ್ಮಲ್ ನೋವು ಏನು ಒಂದು ಇರುತ್ತೋ ಪ್ರೆಗ್ನೆನ್ಸಿಯಲ್ಲಿ ಎಲ್ಲರಲ್ಲೂ ಕೂಡ ಈ ಥರದ ಒಂದು ನೋವು ಬರಬಹುದು. ಬಟ್ ಪೋಸ್ಟ್ ಡೆಲಿವರಿ ಸಾಕಷ್ಟು ಲೇಡೀಸಲ್ಲಿ ಅದಾಗದೆ ಯಾವುದೇ ಔಷಧಿ ಇಲ್ಲದೆ ಅದಾಗದೆ ಕಡಿಮೆ ಆಗಿಬಿಡುತ್ತೆ. ಬಟ್ ಸರ್ಟನ್ ಇಂಡಿವಿಜುವಲ್ಸಲ್ಲಿ ಇದು ಕಂಟಿನ್ಯೂ ಆಗಬಹುದು. ಸೊ ಇದು ಕಂಟಿನ್ಯೂ ಆಗೋದಕ್ಕೆ ನಾವು ನೋಡ್ತೀರಿ ವೇರ್ ತುಂಬ ಜಾಸ್ತಿ ಕ್ಯಾಲ್ಶಿಯಂ ಆ್ಯಂಡ್ ವಿಟಮಿನ್ ಡಿ ತುಂಬ ಕಡಿಮೆ ಇದ್ದಾಗ, ಅಥವಾ ಮಲಗಿರುವಾಗ, ಕೂತಿರುವಾಗ, ಅಥವಾ ಬ್ರೆಸ್ಟ್ ಫೀಡ್ ಮಾಡ್ತಿರ್ಬೇಕಾದಾಗ ಪೋಸ್ಚರ್ ಕರೆಕ್ಟಾಗಿ ಮೇಂಟೈನ್ ಮಾಡಿರಲಿಲ್ಲ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್, ಆಗ ಈ ಒಂದು ಫಿಸಿಯಾಲಜಿಕಲ್ ಪೇನ್ ಈ ಥರದ ಒಂದು ಲಂಬ್ಯಾಗು ಅಥವಾ ಒಂದು ಸಯಾಟಿಕ್ ಆಗಿ ಟರ್ನ್ ಆಗಬಹುದು. ಅದರ ಜೊತೆ ನಾವು ನೋಡ್ತೀರಿ ಬೇರೆ ಒಂದು ವೇಳೆ ಸಿಸೇರಿಯನ್ ಸೆಕ್ಷನ್ ಆಗಿದ್ದಾಗ ಇಂಜೆಕ್ಷನ್ ಮಾಡಿರೋ ಸೈಟಲ್ಲೂ ಕೂಡ ನೋವು ಬರುತ್ತೆ. ಬಟ್ ಅದಾಗದೆ ಓವರ್ 3 months 4 months ಆದಮೇಲೆ ಆ ನೋವು ಕಡಿಮೆ ಆಗುತ್ತೆ. ಬಟ್ ಒಂದು ವೇಳೆ ನಮ್ಮ ಮೂಳೆಯ ಸ್ಟ್ರೆಂತ್ ಚೆನ್ನಾಗಿರಲಿಲ್ಲ, ತುಂಬ ಕಡಿಮೆ ಇತ್ತು, ಕ್ಯಾಲ್ಶಿಯಂ ಆ್ಯಂಡ್ ವಿಟಮಿನ್ ಡಿ ತುಂಬ ಕಡಿಮೆ ಇತ್ತಂದರೆ ಈ ಪೇನ್ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಸೊ ಈ ಕಾರಣದಿಂದ ಮಹಿಳೆಯರಲ್ಲಿ ಈ ಒಂದು ಸಮಸ್ಯೆನ ನಾವು ನೋಡಬಹುದು. ಲೈಫ್ ಸ್ಟೈಲ್ ಕೂಡ ಈ ಬೆನ್ನು ಹುರಿ ಸಮಸ್ಯೆಗೆ ಕಾರಣ ಆಗೋದಾದರೆ ಯಾವ ರೀತಿ ಕಾರಣ ಆಗುತ್ತೆ? ಹಾಗೆ ಲೈಫ್ ಸ್ಟೈಲಲ್ಲಿ ಏನೆಲ್ಲ ಚೇಂಜಸ್ ಮಾಡಿಕೊಂಡ್ರೆ ಬೆನ್ನು ಹುರಿ ಸಮಸ್ಯೆಯಿಂದ ದೂರ ಇರ್ಬೋದು? ಲೈಫ್ ಸ್ಟೈಲ್ ಒಂದು ತುಂಬ ಇಂಪಾರ್ಟೆಂಟ್ ಫೀಚರ್. ಈಗ ನಾನು ಆಗಲೇ ಹೇಳ್ತಿದ್ದಂಗೆ ನಾನು ಒಂದು ಪೋಸ್ಚರ್ ಅಂತ ಹೇಳಿದೆ ಅಥವಾ ಒಂದು ಎಕ್ಸಸೈಸ್ ಅಂತ ಹೇಳಿದೆ. ಸೊ ಲೈಫ್ ಸ್ಟೈಲ್ ಅಂತ ಹೇಳಿದಾಗ ನಾವು ಯಾವ ಥರದ ಒಂದು ಆಹಾರ ತೊಗೊಳ್ತಿದ್ದೀರಿ, ನಾವು ಹೇಗೆ ಮಲ್ಕೊಳ್ತಿದ್ದೀರಿ, ಎಷ್ಟು ಸಮಯ ಮಲ್ಕೊಳ್ತಿದ್ದೀರಿ, ಯಾವ ಥರದ ಕೆಲಸ ಮಾಡ್ತಿದ್ದೀರಿ, ಇವೆಲ್ಲ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಈ ನಡುವೆ ವೇರ್ ನಾವು ನೋಡ್ತೀರಿ ವೇರ್ ಈ ಒಂದು ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಂಡಿರಲ್ಲ ಅಂದರೆ ಬರೀ ಈ ಥರದ ಒಂದು ಬೆನ್ನು ನೋವು, ಕುತ್ತಿಗೆ ನೋವಲ್ಲ, ಸಾಕಷ್ಟು ಬೇರೆ ಕಾಯಿಲೆಗಳು ಕೂಡ ಕಂಡುಬರಬಹುದು. ಸೊ ಈಗ ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಂಡಿರಲ್ಲ, ಲೈಕ್ ಫಾರ್ ಎಕ್ಸಾಂಪಲ್ ಈಗ ನಾವು ಒಂದೇ ಕಡೆ ಕೂತಿ ನಾವು ಕೆಲಸ ಮಾಡ್ತಿದ್ದೀರಿ. ಈ ನಡುವೆ ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಇರೋದ್ರಿಂದ ಸಾಕಷ್ಟು ಜನ 13 ಗಂಟೆ 14 ಗಂಟೆ ಒಂದೇ ಕಡೆ ಕೂತಿ ಕೆಲಸ ಮಾಡ್ತಾರೆ, ಅಥವಾ ಕೆಲಸದಲ್ಲಿ ಬ್ರೇಕ್ ತೊಗೊಂಡ್ರೂ ಕೂಡ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬಾ ಕಡಿಮೆ ಆಗ್ತಾಯಿದೆ. ಸೊ ಇದರಿಂದ ನಾವು ನೋಡ್ತೀರಿ ವೆಯ್ಟ್ ಗೇನ್ ಹೆಚ್ಚಾಗ್ತಾ ಹೋಗುತ್ತೆ, ಬಾಡಿ ವೆಯ್ಟ್ ಹೆಚ್ಚಾಗುತ್ತೆ. ನಮ್ಮ ಹೈಟಿಗೆ ನಮ್ಮ ವೆಯ್ಟ್ ಪ್ರಪೋರ್ಷನೇಟ್ ಆಗಿರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾವು ನಮ್ಮ ದೇಶದಲ್ಲಿ ನಾವು ನೋಡ್ತೀವಿ ಒಂದು ಆ್ಯಾವ್ರೇಜ್ ಮೇಲ್ ಹೈಟ್ ಅರೌಂಡ್ 5.7 feet ಇರಬಹುದು, ನಂತರ ವೆಯ್ಟ್ ಅರೌಂಡ್ 70 kgs ಒಳಗಡೆ ಇರಬೇಕು. ಸೊ ಈಗ 5.7 ಹೈಟ್ ಇದ್ದು ಅರೌಂಡ್ 100 kgs ಇದ್ದರೆ ಇದಕ್ಕೆ ನಾವು ಒಬೆಸಿಟಿ ಅಂತ ಹೇಳ್ತೀರಿ, ವೆಯ್ಟ್ ಜಾಸ್ತಿ ಆಗಿದೆ. ಸೊ ಈಗ ಅವರು ಕೂತ್ಕೊಂಡಾಗ ನಿಂತ್ಕೊಂಡಾಗ ಅವರ ದೇಹದ ತೂಕ ಈ ಒಂದು ಬೆನ್ಮೂಳೆ ಮೇಲೆ ಬೀಳ್ತಾ ಹೋಗುತ್ತೆ. ಸೊ ಈಗ ಈ ವೆಯ್ಟ್ ಹೆಚ್ಚಾಗಿದ್ದಾಗ ಓವರ್ ಪೀರಿಯಡ್ ಆಫ್ ಟೈಮ್ ಆ ಬೆನ್ನು ಮೂಳೆ ಮಧ್ಯ ಏನು ಒಂದು ಸ್ಪೇಸ್ ಇರುತ್ತೋ ಆ ಸ್ಪೇಸ್ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಬಿಕಾಸ್ ಅದು 100 kg ತಡೆಯೋ ಅದಲ್ಲಿ ಕೆಪಾಸಿಟಿ ಇರೋದಿಲ್ಲ. ಓವರ್ ಪೀರಿಯಡ್ ಆಫ್ ಟೈಮ್ ಅದಲ್ಲಿ ಡಿಜನರೇಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಒನ್. ಸೆಕೆಂಡ್ ಥಿಂಗ್, ಈಗ ನಾವು ಒಂದೇ ಕಡೆ ಕೂತಿ ಕೆಲಸ ಮಾಡ್ತಿದ್ದಾಗ ಆ ಲೋವರ್ ಬ್ಯಾಕ್ ಮಸಲ್ಸ್ ಇರಬಹುದು ಅಥವಾ ನೆಕ್ ಮಸಲ್ಸ್ ಇರಬಹುದು, ಅದರಲ್ಲಿ ಸರ್ಕ್ಯುಲೇಷನ್, ಬ್ಲಡ್ ಸರ್ಕ್ಯುಲೇಷನ್ ಫೀಬಲ್ ಆಗ್ತಾ ಹೋಗುತ್ತೆ, ಕಡಿಮೆ ಆಗುತ್ತೆ, ಒಂಥರ ಸ್ಟ್ರೇನ್ ಫೀಲಿಂಗ್ ಕಂಡು ಬರ್ತಾ ಹೋಗುತ್ತೆ. ನಂತರ ನಾವು ನೋಡ್ತೀರಿ ಎದ್ದು ನಾವು ಸ್ವಲ್ಪ ಓಡಾಡಿದಾಗ ಅಥವಾ ಸ್ವಲ್ಪ ನಾವು ಸ್ಟ್ರೆಚಸ್ ಮಾಡಿದಾಗ ಆ ನೋವು ಅಥವಾ ಸ್ಟ್ರೇನ್ ಫೀಲಿಂಗ್ ಕಡಿಮೆ ಆಗುತ್ತೆ. ಸೊ ಇದರ ಅರ್ಥ ಆ ಮಸಲ್ಸ್ ವೀಕ್ ಆಗ್ತಿದೆ ಅಂತ. ಸೊ ಇದಕ್ಕೆ ನಾವು ಟೋನ್ ಅಪ್ ಮಾಡಬೇಕು, ಇದಕ್ಕೆ ನಾವು ಎಕ್ಸಸೈಸ್ ಮಾಡಬೇಕಾಗತ್ತೆ. ಸೊ ಒಂದು ವೇಳೆ ಇದನ್ನು ನಾವು ಮಾಡಲಿಲ್ಲ. ಬಸವರಾಜ್, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಲಕ್ಷ್ಮೇಶ್ವರದಿಂದ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಲಕ್ಷ್ಮೇಶ್ವರ. ಹೌದಾ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಮೇಡಮ್ ಹಲೋ. ನಮಸ್ಕಾರ ಸರ್. ನಮಸ್ತೆ. ನಮ್ದು ಇಂದ ಬೆನ್ನ ಚಪ್ಪೆ ಐತಲ್ರಿ, ಡಿಸ್ಕ್ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ. ಓಕೆ. ಈಗ ಅದನ್ನ ಬಸ್ಟ್ ಮಾಡಿದ್ರು ಅವರು. ಸರಿ. MRF ಸ್ಕ್ಯಾನ್ ಮಾಡಿಸಿದ್ವಿ, ಇದು KMC ಹೋದಾಗ ಇದನ್ನ ಮಾಡಿದ್ರು. ಈಗ ಇನ್ನು ನಮ್ಗೆ ನೋವು ಬರ್ತೈತಿ, ಕೈ ಜುಮ್ ಅನ್ನತ್ರಿ, ಬಲಗಾಲ ಜುಮ್ ಅನ್ನತ್ತ. ಓಕೆ. ಹ್ಞೂ ರೀ. ತಮ್ಮ ವಯಸ್ಸು ಎಷ್ಟಪ್ಪ? ನಮ್ದು ಈಗ 48 ನಡೀತೈತ್ರಿ. ಸರಿ. ಇದು ಎಷ್ಟು ದಿನದಿಂದ ಇದೆಯಪ್ಪ ಇದು? ಇದು ನಾವು ಒಂದು 4-5 ತಿಂಗಳು ಸರ್. ಸರಿ. ತಮಗೇನಾದರೂ ಸಕ್ಕರೆ ಕಾಯಿಲೆ ಏನಾದರೂ ಇದೆಯಾ? ಇಲ್ರಿ. ಓಕೆ. ತಾವೇನಾದರೂ ಸ್ಮೋಕಿಂಗ್, ಸಿಗರೇಟ್ ಏನಾದರೂ ಮಾಡ್ತೀರಾ? ಇಲ್ರಿ, 2 ತಂಬಾಕು ಹಾಕ್ತೀವಿ. ಸರಿ.
ನೋಡಿಪ್ಪ, ಈಗ ಆಲ್ರೆಡಿ ತಾವು MRI ಮಾಡಿಸಿದ್ದೀರಾ. ಸೊ MRI ರಿಪೋರ್ಟಲ್ಲಿ ನಿಮಗೆ ಡಿಸ್ಕ್ ಸಮಸ್ಯೆ ಇದೆ ಅಂತ ಗೊತ್ತಾಗಿದೆ ಅಂತ ಹೇಳ್ತಿದ್ರೆ, ಅದ್ರ ಜೊತೆ ಈಗ ತಾವು ಹೇಳ್ತಿರೋ ಲಕ್ಷಣಗಳು ಅಷ್ಟೇ, ನೋವು ಜೊತೆ ಕೈ ಕಾಲಲ್ಲಿ ಜೋಮ್ ಬಂದಂಗೆ ಆಗ್ತಿದೆ ಅಂತ ಹೇಳ್ತಿದ್ದೀರಾ, ಚುಚ್ಚಿದಂಗೆ ಆಗ್ತಿದೆ ಅಂತ. ಸೊ ಕೈ ಜುಮ್ ಅನ್ನತ್ರೆ. ಹಾಂ, ಜುಮ್ ಅನ್ನತ್ತೆ. ಸೊ ಈ ಜುಮ್ ಏನಕ್ಕೆ ಆಗತ್ತಂದರೆ ಆ ಕುತ್ತಿಗೆಯ ಭಾಗದಿಂದ ಸಾಕಷ್ಟು ನರಗಳು ಬರುತ್ತಪ್ಪ. ಸೊ ಆ ನರದ ಮೇಲೆ ಒತ್ತಡ ಬೀಳ್ತಾ ಹೋದಾಗ ಈ ಥರ ನೋವು ಜೊತೆ ಜುಮ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದನ್ನು ನೀವು ಹಿಂಗೆ ಬಿಟ್ಟರೆ ಏನಾಗುತ್ತೆ ಅಂದರೆ ಕೈ ಪೂರ್ತಿ ಹಂಗೆ ಕಂಟಿನ್ಯೂಸ್ ಆಗಿ ಜೋಮ್ ಸ್ಟಾರ್ಟ್ ಆಗ್ತಾ ಹೋಗುತ್ತಪ್ಪ. ಸೊ ಇದಕ್ಕೆ ಕರೆಕ್ಟಾಗಿ ತಾವು ಚಿಕಿತ್ಸೆ ಮಾಡಬೇಕು. ಸೊ ಅದ್ರ ಜೊತೆ ಕುತ್ತಿಗೆಗೆ ಹಾಕುವಂಥ ಒಂದು ಕಾಲರ್ ಬರುತ್ತೆ. ಸೊ ಆ ಕಾಲರ್ ಹಾಕ್ಕೊಳ್ಬೇಕು. ಅದ್ರ ಜೊತೆ ಇದಕ್ಕೆ ತಕ್ಕಂಗೆ ಸರ್ಟನ್ ವ್ಯಾಯಾಮ ಇರುತ್ತೆ. ಆ ವ್ಯಾಯಾಮ ಮಾಡ್ತಾ ತಾವು ಇದಕ್ಕೆ ಸರ್ಟನ್ ಹೋಮಿಯೋಪತಿ ಮದ್ದಿರುತ್ತಪ್ಪ. ಸೊ ಈ ಹೋಮಿಯೋಪತಿ ಮದ್ದನ್ನ ತಾವು ತಗೊಳ್ತಾ ಹೋದಾಗ ಆ ಏನು ಒಂದು ನರದ ಮೇಲೆ ನರ ಕೂರ್ತಾ ಇದೆಯೋ ಅಥವಾ ಆ ನರದ ಮೇಲೆ ಏನು ಒತ್ತಡ ಬೀಳ್ತಿದೆಯೋ ಅದನ್ನು ಕಡಿಮೆ ಮಾಡೋದಕ್ಕೆ ಸರ್ಟನ್ ಹೋಮಿಯೋಪತಿ ಚಿಕಿತ್ಸೆ ಇರುತ್ತೆ. ಸೊ ಆ ಚಿಕಿತ್ಸೆ ತೊಗೊಂಡ್ರೆ ಗ್ರ್ಯಾಜುವಲಿ ಈ ಒಂದು ಸಮಸ್ಯೆ ಸರಿಯಾಗ್ತಾ ಹೋಗುತ್ತೆ. ಸೊ ಇದು ಹಿಂಗೆ ಜೋಮ್ ಇದೆ ಹಿಂಗೆ ಅಂತ ಬಿಡಕ್ಕೆ ಹೋಗಬೇಡಿ, ಇದು ದಿನನಿತ್ಯ ಹೆಚ್ಚಾಗಬಹುದು. ಸೊ ಒಂದು ವೇಳೆ ಜೋಮ್ ಜಾಸ್ತಿ ಅದೇ ಇದು ದಿನ ಗ್ರ್ಯಾಜುವಲಿ ಹೆಚ್ಚಾಗತ್ತಪ್ಪ. ಸ್ಟಾರ್ಟ್ ಆದಾಗ ಜೋಮ್ ಇರಲ್ಲ, ಒಂದು 4-5 ತಿಂಗಳಾದ್ಮೇಲೆ ಜೋಮ್ ಬರುತ್ತೆ. ಇನ್ನೂ 1 ವರ್ಷ 2 ವರ್ಷ ಆದಮೇಲೆ ಕೈಯಲ್ಲಿ ಬಲ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಚಿಕಿತ್ಸೆ ತೊಗೊಂಡ್ರೆ ಡೆಫಿನೆಟ್ಲಿ ಇದನ್ನು ನಾವು ಸರಿ ಮಾಡ್ಕೊಳ್ಬಹುದಪ್ಪ. ಹೌದಪ್ಪ, ಈ ಹೋಮಿಯೋಪತಿ ಚಿಕಿತ್ಸೆ ತೊಗೊಂಡ್ರೆ ಡೆಫಿನೆಟ್ಲಿ ಇದನ್ನು ನಾವು ಈ ಒಂದು ಸ್ಟೇಜಲ್ಲಿ ನೀವು ಹೇಳ್ತಿರೋ ಸ್ಟೇಜಲ್ಲಿ ಇದಕ್ಕೆ ಕರೆಕ್ಟಾಗಿ ಚಿಕಿತ್ಸೆ ಮಾಡ್ತಾ ವ್ಯಾಯಾಮ ಮಾಡಿದ್ರೆ ಡೆಫಿನೆಟ್ಲಿ ಇದನ್ನು ನಾವು ಸರಿ ಮಾಡಬಹುದಪ್ಪ. ಈಗ ನಾವು 2 ತಿಂಗಳು ಆತರ ಈಗ ಆಪರೇಷನ್ ಮಾಡ್ತಿದೆ. ಓಕೆ, 2 ತಿಂಗಳು ಆತರ ನಾವು ಇದನ್ನ ಮಾಡಿ. ಈಗ ಆಪರೇಷನ್ ಮಾಡಾದ್ಮೇಲೂ ನಿಮಗೆ ಜೋಮ್ ಬರ್ತಿದೆ ಅಂತ ಹೇಳಿದ್ರೆ ಅಲ್ಲಿ ಮತ್ತೆ ಆ ಏನು ಒಂದು ನರ್ವ್ ಕಂಪ್ರೆಷನ್ ಇದೆಯೋ ಆ ಕಂಪ್ರೆಷನ್ ಮತ್ತೆ ರಿಲ್ಯಾಪ್ಸ್ ಆಗಿದೆಯಪ್ಪ. ಸೊ ಇದಕ್ಕೆ ಕರೆಕ್ಟಾಗಿ ಫಿಸಿಯೋಥೆರಪಿ ಮಾಡ್ತಾ ಕರೆಕ್ಟಾಗಿ ಚಿಕಿತ್ಸೆ ಮಾಡಿದ್ರೆ ಡೆಫಿನೆಟ್ಲಿ ಅನುಕೂಲ ಆಗತ್ತಪ್ಪ. ಇದು ಉಳ್ಕೋಟಿ ಒಳಗೆ ಇದೆ ಅಲ್ರಿ ನಿಮ್ದು ಹೋಮಿಯೋಪತಿ? ನೀವು ಆ ನಂಬರ್ ಮೇಲೆ ಕರೆ ಮಾಡ್ಕೊಳ್ಳಿ, ಅವ್ರು ನಿಮಗೆ ಮಾಹಿತಿ ಕೊಡ್ತಾರಪ್ಪ. ಥ್ಯಾಂಕ್ ಯು ಬಸವರಾಜ್. ಲೈಫ್ ಸ್ಟೈಲ್ ಯಾವ ರೀತಿ ಕಾರಣ ಆಗುತ್ತೆ, ಹಾಗೆ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರೆ ಅದನ್ನು ಮುಂದುವರಿಸಿ. ಸೊ ಈಗ ನಾವು ಒಂದೇ ಕಡೆ ಕೂತಿ ಕೆಲಸ ಮಾಡ್ತಿರುವಾಗ ಆ ಮಸಲ್ಸ್ ಏನಿದೆಯೋ ಆ ಮಸಲ್ಸಲ್ಲಿ ವೀಕ್ನೆಸ್ ಕಂಡುಬರುತ್ತೆ ಅಥವಾ ಮಸಲ್ ಟೋನ್ ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ಈ ಒಂದು ಸಮಸ್ಯೆ ಆಗಬಹುದು. ನಂತರ ನಮ್ಮ 3ನೇದು ಬಂದುಬಿಟ್ಟು ನಮ್ಮ ಡಯಟ್. ಸೊ ಡಯಟಲ್ಲಿ ಈಗ ನಾವು ಒಂದು ವೇಳೆ ಮೂಳೆಗೆ ಸಂಬಂಧಪಟ್ಟಂಗೆ ಹೆಚ್ಚಾಗಿ ನಮಗೆ ಕ್ಯಾಲ್ಶಿಯಂ ಇರಬಹುದು, ವಿಟಮಿನ್ ಡಿ ಇರಬಹುದು, ಜಿಂಕ್ ಇರಬಹುದು, ಫಾಸ್ಫರಸ್ ಇರಬಹುದು, ಇವೆಲ್ಲ ತುಂಬ ಇಂಪಾರ್ಟೆಂಟ್. ಸೊ ಒಂದು ವೇಳೆ ನಾವು ತೊಗೊಳ್ತಿರೋ ಆಹಾರದಲ್ಲಿ ಈ ಥರದ ಒಂದು ಫುಡ್ ಪ್ರಾಡಕ್ಟ್ಸ್ ಇರಲಿಲ್ಲ ಅಂದರೆ ಗ್ರ್ಯಾಜುವಲಿ ಡಿಫಿಷಿಯನ್ಸಿ ಹೆಚ್ಚಾಗ್ತಾ ಮೂಳೆ ವೀಕ್ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವು ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀರಿ. ಸೊ ಈ ಆಸ್ಟಿಯೋಪೊರೋಟಿಕ್ ಚೇಂಜಸ್ ಆದ ನಂತರ ಓವರ್ ಅ ಪೀರಿಯಡ್ ಆಫ್ ಟೈಮ್ ಈ ಒಂದು ಸಮಸ್ಯೆ ಡೆಫಿನೆಟ್ಲಿ ಕಂಡುಬರುತ್ತೆ. ಸೊ ಲೈಫ್ ಸ್ಟೈಲ್ನ ಚೆನ್ನಾಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಈಗ ಒಂದು ಒಳ್ಳೆ ಲೈಫ್ ಸ್ಟೈಲ್ನ ಹೇಗೆ ನಾವು ಇಟ್ಕೊಳ್ಬೇಕು ಅಂತ ಕೇಳಿದಾಗ ಸಿಂಪಲ್ ಥಿಂಗ್ ವೇರ್ ಅರ್ಲಿ ಮಾರ್ನಿಂಗ್ ಎಕ್ಸಸೈಸ್ ಇರಬಹುದು, ವಾಕಿಂಗ್ ಇರಬಹುದು, ಇದು ತುಂಬ ಇಂಪಾರ್ಟೆಂಟ್. ಸೊ ಅಟ್ಲೀಸ್ಟ್ ದಿನಕ್ಕೆ ಒಂದು ಅರ್ಧ ಗಂಟೆಯಷ್ಟು ಸಮಯ ನಾವು ವಾಕ್ ಮಾಡೋದಿರಬಹುದು, ಸಿಂಪಲ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋದು, ಇದನ್ನು ಮಾಡಿದ್ರೆ ಸಾಕಷ್ಟು ತೊಂದರೆಗಳಿಂದ ನಾವು ದೂರ ಇರಬಹುದು. ನಂತರ ನಮ್ಮ ಡಯಟ್. ಸೊ ಎಲ್ಲ ಥರದ ಸೊಪ್ಪು ತರಕಾರಿ ಇರಬಹುದು, ಹಾಲಿರಬಹುದು, ಒಂದು ವೇಳೆ ಮೊಟ್ಟೆ ತಿನ್ನೋರಿದ್ದರೆ ಬೇಯಿಸಿರೋ ಮೊಟ್ಟೆ ತಿನ್ನೋದು, ಇದನ್ನು ನಾವು ರೂಢಿಸ್ಕೊಂಡ್ರೆ ಡೆಫಿನೆಟ್ಲಿ ಅನುಕೂಲ ಆಗ್ತಾ ಹೋಗುತ್ತೆ. ಈಗ ನಾವು ಕೂತಿ ಕೆಲಸ ಮಾಡೋದಿರಬಹುದು. ಈಗ ಸಾಕಷ್ಟು ಜನ ಒಂದೇ ಕಡೆ ಕೂತು ಕೆಲಸ ಮಾಡೋರು ಇರ್ತಾರೆ, ಓಡಾಡಿ ಕೆಲಸ ಮಾಡೋರು ಇರ್ತಾರೆ. ಸೊ ಆ ಕೆಲಸದಲ್ಲಿ ವೇರ್ ಪೋಸ್ಚರ್ಸ್ ಏನಾದರೂ ಮ್ಯಾಟರ್ ಆಗ್ತಾ ಇದ್ದಾಗ ಆ ಪೋಸ್ಚರ್ಸ್ನ ಸರಿ ಮಾಡ್ಕೊಳೋದು ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ ಕೂತಿ ಕೆಲಸ ಮಾಡೋರು ಇರಬಹುದು ಅಥವಾ ಮಕ್ಕಳು ಹೋಮ್ವರ್ಕ್ ಮಾಡೋದಿರಬಹುದು. ಸೊ ಅವರು ಕೂತಿ ಕರೆಕ್ಟಾಗಿ ಸ್ಟ್ರೇಟಾಗಿ ಕೂತಿ ಕೆಲಸ ಮಾಡೋದು, ಓದೋದು ತುಂಬ ಇಂಪಾರ್ಟೆಂಟ್. ಸೊ ತುಂಬ ಕುತ್ತಿಗೆ ಬಗ್ಸಿ ಸಾಕಷ್ಟು ಗಂಟೆ ಬರೆಯೋದಿರಬಹುದು ಅಥವಾ ನೋಡೋದು ಇರಬಹುದು. ಈ ಥರ ಮಾಡ್ತಾ ಹೋದಾಗ ಒಂದು ದಿನ ಮಾಡಿದಾಗ ಏನೂ ಆಗೋದಿಲ್ಲ, ಬಟ್ ಇದನ್ನ ಅಭ್ಯಾಸ ಇನ್ನೊಬ್ರು ಕಾಲರ್ ಇದ್ದಾರೆ. ಶಿವು ಹೇಳಿ, ಎಲ್ಲಿಂದ ಕರೆ ಮಾಡ್ತಿರೋದು? ಹಾಂ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಸರ್. ನಮಗೆ ನೋಡ್ತಾ ಇದೆ ಒಂದು ವಾರದಿಂದ. ಓಕೆ, ಅದಕ್ಕೆ ಡಾಕ್ಟರ್ ಹತ್ರ ತೋರೋದಕ್ಕೆ ಬೆನ್ಮೂಳೆ ಇದೆ. ಓಕೆ, ಮಧ್ಯ ಅಲ್ಲಿ ನರದ ಮೇಲೆ ಯಾರೋ ಕೂತಿರ್ಬೋದು ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ ಕೊಟ್ಟು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಓಕೆ, ಮತ್ತೆ ಫಿಸಿಯೋಥೆರಪಿ ಮಾಡಿಸಿ 1 ವೀಕ್ ಅಂತ ಹೇಳಿದ್ದಾರೆ. ಸರಿ. ಅದಕ್ಕೆ ಮತ್ತೆ ಪೈನ್ ಕಡಿಮೆ ಆಗ್ತಾ ಇಲ್ಲ ಸರ್. 3 days ಫಿಸಿಯೋಥೆರಪಿ ಮಾಡ್ತಿದೆ. ಓಕೆ, ಏನ್ ಕಾರಣಕ್ಕೆ ಬಂದಿದೆ ಅಂತ ಗೊತ್ತಿಲ್ಲ ಸರ್. ಅದು ಸೊಂಟದಲ್ಲಿ ತುಂಬಾ ನೋವು. ಸರಿ.
ಫಸ್ಟ್ ಕುತ್ತಿಗೆ ಕಡೆಯಿಂದ ನೋವು ಇದ್ದು ಸೊಂಟಕ್ಕೆ ತಗೋ ಬಂದೆ. ಈಗ ಸೊಂಟಕ್ಕೆ ತುಂಬಾ ಪೇನ್ ಇದೆ. ಅದರಿಂದ ಕಾಲು ನೋವು ಬರ್ತಾ ಇದೆ, ಬಲಗಡೆ ಕಾಲು. ಓಕೆ, ನಿಮ್ಮ ಏಜ್ ಎಷ್ಟಪ್ಪ? ಸರ್ ನಿಮ್ಮ ವಯಸ್ಸೆಷ್ಟು? ಸರ್ ಇವಾಗ 48 ಸರ್. ಸರಿ, ನೋಡಿ ಸರ್, ಈಗ ಈ ಒಂದು ವಾರದಲ್ಲಿ ನಿಮಗೆ ಇಷ್ಟು ಸಿವಿಯರ್ ಪೇನ್ ಆಗ್ತಾ ಇದೆ, ಅದರ ಜೊತೆ ಈಗ ಪೇನ್ ಕಾಲಿಗೂ ರೇಡಿಯೇಟ್ ಆಗ್ತಿದೆ ಅಂತ ಹೇಳಿದರೆ ಇದು ಒಳ್ಳೆಯದಲ್ಲ. ಅದರ ಜೊತೆ 48 ಇಯರ್ಸ್ ಅಂತ ಹೇಳ್ತಿದ್ದೀರಾ. ಸೊ ಈ ಸಮಸ್ಯೆ ಈಗ ಇದು ಸ್ಪಾಂಡಿಲೈಟಿಸೇ ಆಗಿದೆಯೋ ಇಲ್ವೋ ಅಂತ ನೋಡ್ಕೊಳ್ಳೋದಕ್ಕೆ ತಾವು ಒಂದು ಎಕ್ಸ್ರೇ ಮಾಡಿಸ್ಬೇಕಾಗತ್ತಪ್ಪ. ಕುತ್ತಿಗೆ ನಂತರ ನಿಮ್ಮ ಲೋವರ್ ಬ್ಯಾಕ್ ರೀಜನ್ನ ಎಕ್ಸ್ರೇ ಮಾಡಿಸಿ. ಸೊ ಎಕ್ಸ್ರೇಲಿ ಒಂದು ವೇಳೆ ಚೇಂಜಸ್ ಗೊತ್ತಿದ್ದಾಗ ಅದಕ್ಕೆ ಡೆಫಿನೆಟ್ಲಿ ಅರ್ಲಿ ಸ್ಟೇಜಸಲ್ಲಿದ್ದರೆ ಈ ಸ್ಪಾಂಡಿಲೈಟಿಸ್ ಆದಾಗ ಎರಡು ಥರದ ನಾವು ನೋಡ್ತೀರಿ. ಒಂದು ಅರ್ಲಿ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀರಿ, ಅಥವಾ ಡಿಜೆನರೇಟಿವ್ ಚೇಂಜಸ್ ಆಗಿದೆ ಅಂತ ನಾವು ನೋಡ್ತೀರಿ. ಒಂದು ವೇಳೆ ನಿಮಗೆ ಅರ್ಲಿ ಸ್ಪಾಂಡಿಲೈಟಿಸ್ ಅಂತ ಇದ್ದರೆ ಇದಕ್ಕೆ ನಾವು ಫಿಸಿಯೋಥೆರಪಿ ನಂತರ ಸರ್ಟನ್ ಮೊದಲಿಂದ ಇದನ್ನು ನಾವು ಸರಿ ಮಾಡ್ಕೊಳ್ಬಹುದು. ಒಂದು ವೇಳೆ ಅದು ತುಂಬ ಜಾಸ್ತಿ ಪ್ರೋಗ್ರೆಸ್ ಆಗಿದ್ದಾಗ ಇದಕ್ಕೆ ತಾವು ಲಾಂಗ್ ಟರ್ಮ್ ಮೆಡಿಕೇಷನ್ಸ್ ಮಾಡಬೇಕಾಗತ್ತೆ. ತಮ್ಮ ವೆಯ್ಟನ್ನು ರೆಡ್ಯೂಸ್ ಮಾಡೋದು ಇಂಪಾರ್ಟೆಂಟ್ ಇರಬಹುದು. ಒಂದು ವೇಳೆ ನಿಮ್ಮ ಕೆಲಸದಲ್ಲಿ ತುಂಬ ಜಾಸ್ತಿ ನೆಕ್ನ ತಾವು ಯೂಸ್ ಮಾಡ್ತಾ ಇದ್ದಾಗ, ಮೂವ್ಮೆಂಟ್ ಹೆಚ್ಚು ಮಾಡ್ತಿದ್ರೆ ಅಥವಾ ಫಾರ್ವರ್ಡ್ ಬೆಂಡಿಂಗ್ ಜಾಸ್ತಿ ಮಾಡ್ತಿದ್ರೆ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಇವೆಲ್ಲ ನಾವು ಡಿಫೈನ್ ಮಾಡೋದು ನಿಮ್ಮ ಒಂದು ಎಕ್ಸ್ರೇ ಮಾಡಾದ್ಮೇಲೆ. ಸೊ ಎಕ್ಸ್ರೇ ಮಾಡಿಸಿ ಅದಲ್ಲಿ ಏನು ಚೇಂಜಸ್ ಇರುತ್ತೋ ಅದ್ರ ಮೇಲೆ ತಕ್ಕಂಗೆ ಸರ್ಟನ್ ಮೆಡಿಕೇಷನ್ಸ್ ಇರಬಹುದು, ಫಿಸಿಯೋಥೆರಪಿ ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತಪ್ಪ. ಸರಿ ಸರ್. ಆಮೇಲೆ ಸರ್ ನಾನು ಫಿಸಿಯೋಥೆರಪಿ ಮಾಡ್ತಿರುವೆ, ಓಕೆ, ಮಾಡ್ತಿದ್ದೀನಿ. ಪೇಯ್ನು ಹಾಗೆ ಇದೆ ಸರ್, ಸ್ವಲ್ಪನೂ ಕಡಿಮೆ ಆಗಿಲ್ಲ. ಫಿಸಿಯೋಥೆರಪಿ ನಿಮ್ಮ ಮಸಲ್ಸ್ನ ಟೋನ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಪ್ಪ. ಸೊ ಫಿಸಿಯೋಥೆರಪಿ 3 ಸಿಟ್ಟಿಂಗ್ಸಲ್ಲೇ ಕಂಪ್ಲೀಟಾಗಿ ಪೇಯ್ನ್ ಹೋಗೋದಿಲ್ಲ. ಸೊ ಒಂದು ವೇಳೆ ನಿಮಗೆ ಫಿಸಿಯೋಥೆರಪಿ ಮಾಡಿ ಪೇಯ್ನ್ ಹೆಚ್ಚಾಗ್ತಿದ್ರೆ ಬೇರೆ ಥರದ ಫಿಸಿಯೋಥೆರಪಿ ಟೆಕ್ನಿಕ್ಸ್ನ ನಾವು ಮಾಡಬೇಕಾಗತ್ತೆ. ಬಟ್ ಪೇಯ್ನ್ ಅಷ್ಟೇ ಇದೆ, ತಾವು ಗ್ರ್ಯಾಜುಯಲಿ ಅದು ಕಡಿಮೆ ಆಗ್ಬೋದು. ಇನ್ನೂ ಒಂದು 3-4 ಡೇಸ್ ಮಾಡಿ, ಜನರಲಿ 7 ಡೇಸ್ ಆದ ನಂತರ ಅದಲ್ಲಿ ನಿಮಗೆ ಚೇಂಜಸ್ ಕಂಡುಬರ್ತಾ ಹೋಗುತ್ತೆ. ಬಟ್ ಅದಾದಮೇಲೂ ಚೇಂಜಸ್ ಆಗ್ತಿಲ್ಲ ಅಂದರೆ ಇಮಿಡಿಯೇಟಾಗಿ ತಾವು ಒಂದು ಎಕ್ಸ್ರೇ ಮಾಡಿಸಿ ಅದಕ್ಕೆ ತಕ್ಕಂಗೆ ಬೇರೆ ಮೆಷರ್ಸ್ ಮಾಡೋದು ಹೆಲ್ಪ್ ಆಗುತ್ತಪ್ಪ. ಸರಿ ಸರ್. ಬಟ್ ಇದಕ್ಕೆ ಏನು ಯಾವ ರೀಸನ್ಗೋಸ್ಕರ ಬರುತ್ತೆ ಸರ್ ಪೇಯ್ನು ಈ ಥರ? ಈ ಒಂದು ಸ್ಪಾಂಡಿಲೈಟಿಸ್ ಇದ್ದಾಗ ಅಥವಾ ನಾವು ನೋಡ್ತೀರಿ ವೇರ್ ಒಂದು ವೇಳೆ ಏನಾದರೂ ನಿಮಗೆ ಮಸಲ್ ಸ್ಪ್ಯಾಸಮ್ ಆಗಿದ್ದಾಗಲೂ ಕೂಡ ಈ ಥರದ ಪೇಯ್ನ್ ಬರಬಹುದು. ಸೊ ಇದಕ್ಕೆ ಡಯಾಗ್ನೋಸಿಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಡಯಾಗ್ನೋಸ್ ಮಾಡೋದಕ್ಕೆ ಎಕ್ಸ್ರೇ ಮಾಡಿಸಾದ ನಂತರ ಅದಕ್ಕೆ ನಾವು ಮುಂದುವರಿಬೋದಪ್ಪ. ಸರಿ ಸರ್. ಸರ್ ಶುಗರ್ ಇದೆ, ಒನ್ ಟೈಮ್ ಟ್ಯಾಬ್ಲೆಟ್ ತಗೊಳಕ್ಕೆ ಹೇಳಿದ್ದಾರೆ, ಈಗ 3 ಮಂತ್ಸಿಂದ. ಓಕೆ, ಬಟ್ ಇದ್ರದ್ದೇನೆ ಎಫೆಕ್ಟಿವ್ ಸರ್? ನೋಡಿ, ಇದನ್ನು ನೀವು ಮೆಡಿಸಿನ್ಸ್ ತೊಗೊಳೋದ್ರಿಂದ ಈಗ ಒಂದು ವೇಳೆ ಪೇಯ್ನ್ ಕಿಲ್ಲರ್ಸ್ ಇದ್ದರೆ ಆ ಕ್ಷಣಕ್ಕೆ ನಿಮಗೆ ಪೇಯ್ನ್ ಕಡಿಮೆ ಆಗಬಹುದು. ಬಟ್ ಈ ಕಾಯಿಲೆ ಅಥವಾ ಈ ನೋವು ಏನಕ್ಕೆ ಬರ್ತಾ ಇದೆ, ಒಂದು ವೇಳೆ ಸ್ಪಾಂಡಿಲೈಟಿಸೇ ಆಗಿದ್ದರೆ ಇದಕ್ಕೆ ಬೇರೆ ಮೆಡಿಕೇಷನ್ಸ್ ಇರುತ್ತೆ. ಸೊ ಇದನ್ನು ಡಯಾಗ್ನೋಸ್ ಮಾಡಿ ಕರೆಕ್ಟಾಗಿ ಚಿಕಿತ್ಸೆ ತೊಗೊಂಡ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತಪ್ಪ. ಹಾಂ, ಥ್ಯಾಂಕ್ ಯು ಶಿವು. ಇನ್ನು ಬೆನ್ನು ಹುರಿ ಸಮಸ್ಯೆಯಿಂದ ಏನೆಲ್ಲ ಕಾಂಪ್ಲಿಕೇಶನ್ಸ್ ಇದೆ? ಸಾಮಾನ್ಯವಾಗಿ ಇದರಲ್ಲಿ ನಾವು 2 ಥರದ ಕಾಂಪ್ಲಿಕೇಶನ್ಸ್ನ ನಾವು ನೋಡ್ತೀರಿ. ಒಂದು ಡಿಸೀಸ್ ಕಾಂಪ್ಲಿಕೇಶನ್ ಅಂತ ಹೇಳ್ತೀರಿ, ಇನ್ನೊಂದು ಡ್ರಗ್ ಅಬ್ಯೂಸ್ ಅಂತ ಹೇಳ್ತೀರಿ. ಸೊ ಡ್ರಗ್ ಅಬ್ಯೂಸ್ ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ನೋವಿದೆ ಅಂತ ಜನ ಏನು ಮಾಡ್ತಾರೆ, ಒಂದು ನೋವು ಮಾತ್ರೆ ತೊಗೊಳೋದು, ಅಥವಾ ಅವರ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಇದೇ ಥರ ಸಮಸ್ಯೆ ಇರುತ್ತೆ, ಅವ್ರು ಯಾವುದೋ ಒಂದು ಔಷಧಿ ತೊಗೊಂಡು ಅವ್ರ ಅನುಕೂಲ ಆಗಿದೆ ಅಂತ ಆ ಮಾತ್ರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡದೆ ಅವರಾಗವರೇ ಅದನ್ನು ತಿಂತಾ ಹೋಗ್ತಾರೆ. ಸೊ ಜನರಲಿ NSAIDs ಅಥವಾ ಪೇನ್ ಕಿಲ್ಲರ್ಸ್ ಲಾಂಗ್ ಟರ್ಮ್ ತಗೊಂಡಾಗ ಅದರಿಂದ ಕಿಡ್ನಿ ಇರಬಹುದು, ಲಿವರ್ ಸಮಸ್ಯೆ ಹೆಚ್ಚಾಗಬಹುದು. ಜಯಮ್ಮ ಹೇಳಿ, ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರು. ಹೌದಾ, ಡಾಕ್ಟರ್ ಇದ್ದಾರೆ, ಮಾತಾಡಿಮ್ಮ. ಹಲೋ. ಹಲೋ ಸರ್, ನಮ್ಗೆ ಕಾಲ್ ನೋವು, ಓಕೆ, ಸೊಂಟ ನೋವು, ಓಕೆ, ಇದು ನರ್ಮೆ ಮರಕ್ ಬರ್ತದೆ ಅಂತ ಅದು ಆಪರೇಷನ್ ಆಯ್ತು. ಓಕೆ, ಆಪರೇಷನ್ ಆದ್ರೂ ಬೆನ್ನು, ಸೊಂಟ ನೋವು, ಕಾಲ್ ನೋವು. ಸರಿಮ್ಮ. ತಮ್ಮ ವಯಸ್ಸು ಎಷ್ಟಮ್ಮ? ವಯಸ್ಸು 55. ತಮಗೇನಾದರೂ ಸಕ್ಕರೆ ಕಾಯಿಲೆ ಇದೆಯಮ್ಮ? ಇದೆ. ಸಕ್ಕರೆ ಅಂದ್ರೆ ಇದು BP, ಓಕೆ, ಶುಗರು. ಜಾಸ್ತಿ ಏನಿಲ್ಲ, ಮಾತ್ರೆ ತಗೋತಾ ಇಲ್ಲ. ಹಾಂ ಹಾಂ, ಅವಾಗವಾಗ ಹೋಗಿ ಚೆಕ್ ಮಾಡಿಸ್ತೀವಿ. ಜಾಸ್ತಿ ಕಾಫಿ ಅದು ಇದು ಏನು ನಾವು ತಗೊಳ್ಳಲ್ಲ. ಓಕೆ, ಸರಿ ಸರ, ಸೊಂಟ ನೋವು, ಕಾಲು ನೋವು. ಓಕೆ. ನೋಡಿಮ್ಮ, ಈಗ ನಿಮಗೆ ಈ ಒಂದು ಸಮಸ್ಯೆ ಇದೆ,
ಆಪ್ರೇಷನ್ ಆಗಿದೆ, ಆಪ್ರೇಷನ್ ಆದರೂ ಕೂಡ ನಿಮಗೆ ಮತ್ತೆ ಇದೇ ಥರ ನೋವು ಬರ್ತಿದೆ ಅಂತ ಹೇಳ್ತಿದ್ದೀರಾ. ನೋಡಿ, ಈ ಥರ ಆದಾಗ ನಾವು ನೋಡ್ತೀರಿ ನಿಮ್ಮ ಮೂಳೆ ತುಂಬಾ ವೀಕ್ ಇದ್ದಾಗ ಈ ಒಂದು ಸಮಸ್ಯೆ ಆಗಬಹುದಮ್ಮ. ಸೊ ನಿಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ತುಂಬ ಕಡಿಮೆ ಇದ್ದರೆ, ವಿಟಮಿನ್ ಡಿ ತುಂಬ ಕಡಿಮೆ ಇದ್ದರೆ ಈ ಥರದ ಒಂದು ಸಮಸ್ಯೆ ಆಗುತ್ತೆ. ಅದರ ಜೊತೆ ಈಗ ನಿಮಗೆ ಬಿ ಪಿ ಮತ್ತು ಶುಗರ್ ಇದೆ ಅಂತ ಹೇಳ್ತಿದ್ದೀರಾ, ಬಟ್ ತಾವು ಔಷಧಿ ದಿನ ತೊಗೊಳ್ತಿಲ್ಲ ಅಂತ ಹೇಳ್ತಿದ್ದೀರಾ. ಕಂಟ್ರೋಲಲ್ಲಿದ್ದರೆ ಪರವಾಗಿಲ್ಲಮ್ಮ. ಈಗ ಊಟ ಆದಮೇಲೆ, ಊಟಕ್ಕೆ ಮುಂಚೆ 140 160 ಒಳಗಡೆ ಇದ್ದರೆ ಔಷಧಿ ಅವಶ್ಯಕತೆ ಇರೋದಿಲ್ಲ, ಹಂಗೆ ನೀವು ಮ್ಯಾನೇಜ್ ಮಾಡ್ಬೋದು. ಬಟ್ ಅದಕ್ಕಿಂತ ಹೆಚ್ಚಾಗ್ತಿದ್ರೆ ದಯವಿಟ್ಟು ತಾವು ಔಷಧಿ ತೊಗೊಳ್ಬೇಕಾಗತ್ತೆ. ಸೊ ಈ ಥರ ಆಪ್ರೇಷನ್ ಮಾಡಾದ್ಮೇಲೂ ನಿಮಗೆ ನೋವು ಬರ್ತಿದ್ರೆ, ನಾನು ಹೇಳ್ದಂಗೆ ನಿಮ್ಮ ಮೂಳೆಯಲ್ಲಿ ಸ್ಟ್ರೆಂತ್ ಏನಿದೆಯೋ ಅದು ಕಡಿಮೆ ಆಗಿರತ್ತಮ್ಮ. ಸೊ ಇದನ್ನು ಸರಿ ಮಾಡ್ಕೊಳೋದಕ್ಕೆ ಬೇರೆ ಥರದ ನಾವು ಒಂದು ಹೋಮಿಯೋಪತಿ ಚಿಕಿತ್ಸೆ ಕೊಡಬೇಕು. ಅದ್ರ ಜೊತೆ ತಾವು ಮನೇಲಿ ಮಾಡಬೇಕಾಗಿರೋದು, ದಿನ ಸ್ವಲ್ಪ ಹಾಲು ಉಪಯೋಗಿಸಿ, ಸಕ್ಕರೆ ಹಾಕ್ಬೇಡಿ, ಒಂದು ಪ್ಲೇನ್ ಗ್ಲಾಸ್ ಒಂದು ಹಾಲು ಉಪಯೋಗಿಸಿ. ಅದ್ರ ಜೊತೆ ನಿಮ್ಮ ಕೈ ಕಾಲ ಮೇಲೆ ಎಳೆ ಸೂರ್ಯದ ಕಿರಣ ಬೀಳೋ ಥರ ಮಾಡ್ಕೊಳ್ಳಿಮ್ಮ. ಅಟ್ಲೀಸ್ಟ್ ವಾರಕ್ಕೆ 2 ದಿನ 20 ನಿಮಿಷ ನೀವು ಅಟ್ಲೀಸ್ಟ್ ಒಂದು ಬಿಸಿಲಲ್ಲಿ ಕೂರಬೇಕು. ಎಳೆ ಬಿಸಿಲು ನಿಮ್ಮ ಕೈ ಕಾಲ ಮೇಲೆ ಬೀಳಬೇಕು. ಈ ಥರ ಮಾಡಿ, ಇದರ ಜೊತೆ ಸರ್ಟನ್ ಹೋಮಿಯೋಪತಿ ಚಿಕಿತ್ಸೆ ಇರುತ್ತೆ, ಅದನ್ನು ತಾವು ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಈ ಒಂದು ಸಮಸ್ಯೆ ಕಂಟ್ರೋಲ್ ಆಗ್ತಾ ಹೋಗುತ್ತಮ್ಮ. ಥ್ಯಾಂಕ್ ಯು. ಇನ್ನು ಬೆನ್ನುಹುರಿ ಸಮಸ್ಯೆಗೆ ನಿಮ್ಮ ಹೋಮಿಯೋಪತಿಲಿ ಯಾವ ರೀತಿಯಾದಂತಹ ಚಿಕಿತ್ಸೆ ನೀಡಲಾಗುತ್ತೆ? ಬೇಸಿಕ್ಲಿ ಈ ಒಂದು ಬೆನ್ನು ಉರಿ ಸಮಸ್ಯೆಗೆ ನಾವೊಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ನಾವು ಮೆಡಿಸಿನ್ಸ್ ಕೊಡ್ತೀವಿ. ಸೊ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಮಾತಾಡೋಣ. ಇನ್ನೊಬ್ರು ಕಾಲರ್ ಇದ್ದಾರೆ. ಸತೀಶ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಿರೋದು? ಎಲ್ಲಿಂದ? ಹಾಂ, ಡಾಕ್ಟರ್ ಇದ್ದಾರೆ, ಮಾತಾಡಿಪ್ಪ. ಹಲೋ ಡಾಕ್ಟರ್. ಹಲೋ. ಹಲೋ ಸರ್. ನಮಸ್ತೆಪ್ಪ. ನಮಸ್ತೆ ಸರ್. ಹೇಳಿಪ್ಪ. ನನಗೆ ಏನಕ್ಕೆ ಸರ್, ಬೆಳಿಗ್ಗೆ ನಾವು ವಾಕ್ ಮಾಡ್ತಿದ್ದೆ, ಈಗ 5 ಕಿಲೋಮೀಟರ್. ಓಕೆ. ವಾಕ್ ಮಾಡಕತ್ತಿದ್ರೆ ಮನ್ಕಾಲ್ನಲ್ಲಿ ನೋವು ಬರ್ತೈತ್ರಿ. ಆಮೇಲೆ ಮನ್ಕಾಲ್ ಸ್ಟೆಪ್ ಬಿಡ್ಬೋದು, ಜುಮ್ ಅಂತ ಸರ್, ನರ ಜುಮ್ ಅಂತೈತಿ. ಓಕೆ. ಆಮ್ಯಾಗ ಬೆನ್ನು ಆಗ್ತೈತೆ ಸರ್. ಓಕೆ. ಇಷ್ಟೇ ಸರ್ ನಾನು ಮನ್ಕಾಲ. ಆಮ್ಯಾಗ ನಾ ಎಕ್ಸರ್ಸೈಸ್ ಮಾಡ್ತೀನಿ, ಡೈಲಿ ವಾಕ್ ಮಾಡ್ತೀನಿ 6 ಕಿಲೋಮೀಟರ್. ಓಕೆ. ಇದು ಎಷ್ಟು ದಿನದಿಂದ ಇದೆಯಪ್ಪ? ಇದು ನನಗೆ ಒಂದು 10 ವರ್ಷದಿಂದ ಸರ್. ಸರಿ, ತಮ್ಮ ವಯಸ್ಸು ಎಷ್ಟು? ನನಗೆ 51 ಸರ್. ಸರಿ, ಇದಕ್ಕೆ ರೀಸೆಂಟಾಗಿ ಏನಾದರೂ ತಾವು ಪರೀಕ್ಷೆ ಏನಾದರೂ ಮಾಡಿಸಿದ್ದೀರಾ? ಏನಿಲ್ಲ ಸರ್. ಓಕೆ. ನೋಡಿ ಸರ್, ಜನರಲಿ ಈಗ ತಾವು ರೆಗ್ಯುಲರಾಗಿ ವಾಕ್ ಮಾಡ್ತೀರಾ ಅಂತ ಹೇಳ್ತೀರಾ, ಬಟ್ ಈ ಥರ ಸಿಮ್ಟಮ್ಸ್ ಪರ್ಸಿಸ್ಟೆಂಟ್ ಆಗಿದೆ ಅಂತ ಹೇಳ್ತಿದ್ದೀರಾ. ಸೊ ಒಂದು ಜನರಲಿ ನಾವು ನೋಡ್ತೀರಿ, ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ದೇಹದಲ್ಲಿ ಕ್ಯಾಲ್ಶಿಯಂ ಆ್ಯಂಡ್ ವಿಟಮಿನ್ ಡಿ ಕಡಿಮೆ ಆಗ್ತಾ ಹೋದಾಗ, ಅಥವಾ ಆ ಭಾಗದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗ್ತಾ ಹೋದಾಗ ನಿಮಗೆ ಈ ಥರದ ಒಂದು ಸಿಮ್ಟಮ್ಸ್ ಕಂಡುಬರಬಹುದು. ಸೊ ಇದಕ್ಕೆ ಸಿಂಪಲ್ ಒಂದು ಎಕ್ಸ್ರೇ ಆ್ಯಂಡ್ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಅದಲ್ಲಿ ಏನು ಚೇಂಜಸ್ ಬರುತ್ತೋ ಅದ್ರ ಮೇಲೆ ತಕ್ಕಂಗೆ ನಾವು ಮೆಡಿಸಿನ್ಸ್ ಇರಬಹುದು. ಈಗ ತಾವು ಮಾಡ್ತಿರುವಂಥ ಎಕ್ಸಸೈಸಲ್ಲಿ ಸರ್ಟನ್ ಎಕ್ಸಸೈಸ್ನ ಪ್ಯಾಟ್ರನ್ ಚೇಂಜ್ ಮಾಡಿಕೊಂಡ್ರೂ ಕೂಡ ಹೆಲ್ಪ್ ಆಗುತ್ತೆ. ಬಟ್ ಇದನ್ನು ಡಯಾಗ್ನೋಸ್ ಮಾಡೋದು ಇಂಪಾರ್ಟೆಂಟ್. ಸೊ ಈ ಒಂದು ಬ್ಲಡ್ ಟೆಸ್ಟ್ ಆ್ಯಂಡ್ ಎಕ್ಸ್ರೇ ಮಾಡಿಸಿ ಅದರಲ್ಲಿ ಡಯಾಗ್ನೋಸಿಸ್ ಆದ ನಂತರ ಅದಕ್ಕೆ ನಾವು ಚಿಕಿತ್ಸೆ ಇರಬಹುದು ಅಥವಾ ಫಿಸಿಯೋಥೆರಪಿಯಲ್ಲಿ ಇದನ್ನು ನಾವು ಮ್ಯಾನೇಜ್ ಮಾಡಬಹುದಪ್ಪ. ಥ್ಯಾಂಕ್ ಯು ಶಿವು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬೆನ್ನು ಹುರಿಯ ಸಮಸ್ಯೆ ಬಗ್ಗೆ ತಿಳಿಸ್ಕೊಟ್ಟಿದ್ರೆ, ಹಾಗಾಗಿ ಧನ್ಯವಾದಗಳು ಡಾಕ್ಟರ್. ಮೈ ಪ್ಲೆಷರ್. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಬೆನ್ನು ಹುರಿಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಡೈರೆಕ್ಟ್ ಆಗಿ ಡಾಕ್ಟರ್ ಹತ್ರ ಮಾತಾಡ್ಬೋದು ಅಂತ ಹೇಳ್ತಾ, ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550 00 1133 1800 10 81 21 212.